ಹಲೋ ಎಲ್ರಿಗೂ ನಮಸ್ಕಾರ. ಇಟ್ಸ್ ಮೈ ನ್ಯೂ ಚಾನಲ್. ಸೊ ವೆಲ್ಕಮ್ ಟು ಮೈ ನ್ಯೂ ಚಾನಲ್. ರೀಸೆಂಟಾಗಿ ನಾನೊಂದು ಮೆಡಿಕಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೆ. ಸೊ ಇಲ್ಲಿಂದನೇ ಒಂದು ಚಿಕ್ಕ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಮೆಡಿಕಲ್ ಕಾನ್ಫರೆನ್ಸ್ ಅಂದರೆ ಏನಂದರೆ ಆರ್ಥೋಪೆಡಿಕ್ ಮತ್ತು ರಿಹ್ಯಾಬ್ ಪಾರ್ಟ್ ಏನು ಮಾಡ್ತಿರ್ತಾರೆ ಅವ್ರಿಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಆಮೇಲೆ ಎವ್ರಿ ಇಯರ್ ಇದು ಮೇ ಅಥವಾ ಜೂನಲ್ಲಿ ನಡೆಯುತ್ತೆ. ಸೊ ನನ್ನ ವ್ಲಾಗ್ ನೋಡ್ತಿರೋರ್ಗೆ ಯಾರಾದರೂ ಹೆಲ್ಪ್ ಆಗ್ಬೋದು. ಜೂನ್ ಅಥವಾ ಮೇಯಲ್ಲಿ ನಡೆಯುತ್ತೆ. ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಕೌಂಟರಿಗೆ ಹೋದೆ. ನಂದು ಆಲ್ರೆಡಿ ಪ್ರೀ ಬುಕ್ಡ್ ಆಗಿರೋದ್ರಿಂದ ನಾನು ಜಸ್ಟ್ ID ಕಾರ್ಡ್ ಅಷ್ಟೇ ಕಲೆಕ್ಟ್ ಮಾಡ್ಕೋಬೇಕಿತ್ತು. ನಾನು ID ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಹಾಲ್ ಎಗೆ ಹೋದೆ. ಇಲ್ಲಿ ಸರ್ಜರಿ ಏನಿರುತ್ತೆ, ಸರ್ಜರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ಇದು ಬಂದು ಲೈವ್ ಸೆಷನ್, ಲೈವ್ ಆಗಿ ಸರ್ಜರಿ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಸೊ ಈ ಪಾರ್ಟ್ ಮುಗಿಸ್ಕೊಂಡು ಸರ್ಜರಿಗೆ ಬೇಕಾಗಿರೋ ಇಂಪ್ಲಾಂಟ್ ಆಗಿರ್ಬೋದು ಅಥವಾ ಬೇರೆ ಸರ್ಜಿಕಲ್ ಐಟಮ್ಸ್ ಆಗಿರ್ಬೋದು ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಪರ್ಟಿಕ್ಯುಲರ್ ಕಂಪ್ನಿ ಅವ್ರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಿಡಲಲ್ಲಿ ಲಂಚ್ ಬ್ರೇಕ್ ಇತ್ತು. ಲಂಚ್ ಮಾಡೋಣ ಅಂತ ಹೋದ್ವಿ. ನೀವು ನೋಡ್ತಿರೋ ಥರ ವೆರೈಟೀಸ್ ಆಫ್ ಫುಡ್ ಇತ್ತು. ಬಟ್ ನನಗೇನು ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ಡ್ಯೂ ಟು ಮೈ ಹೆಲ್ತ್ ಇಶ್ಯೂಸ್. ಸೊ ನನಗೇನು ಬೇಕು ಅದನ್ನ ಹಾಕ್ಕೊಂಡು ಬೇಗ ಊಟ ಮಾಡ್ಕೋಬೇಕಿತ್ತು, ಯಾಕೆಂದರೆ ನನ್ನದು ನೆಕ್ಸ್ಟ್ ಸೆಷನ್ ಇತ್ತು. ಅದು ಬಂದು ರಿಹ್ಯಾಬ್ ಪಾರ್ಟ್. Restricted by scar tissue adhesions does not tend to come back. And just some tips for us to give the anterior inferior glenohumeral ಇದಾಗಿತ್ತು ನನ್ನ ಮಿನಿ ಕಾನ್ಫರೆನ್ಸ್ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.